ಮಹಾರಾಷ್ಟ್ರದಲ್ಲಿ ಕೂಡ ಲಿಂಗಾಯತರನ್ನು ಬೇರೆಯಾಗೆ ಇಟ್ಟಿದ್ರು ಸಪ್ರೇಟಾಗಿ. ನಿಜಾಮದಲ್ಲಿ ಸ್ವಲ್ಪ ಮಿಶ್ರ ಇತ್ತು. ಆಮೇಲೆ ಇಷ್ಟು 3 ನಿಜಾಮ, ಮಹಾರಾಷ್ಟ್ರ ಮತ್ತು ಮದ್ರಾಸಿನಲ್ಲಿ ಮಾತ್ರ ಇದು ಭಾಳ ಲಿಂಗಾಯತರ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಜ್ಞಾನ ಇತ್ತು. ಅದನ್ನು ಸಪ್ರೇಟಾಗಿ ಇಟ್ಟು ಭಾಳ ವಿಚಿತ್ರ ಕಡೆ ಆಮೇಲೆ ಬರ್ತೀನಿ. ಹೀಗೆ ಇರುವಾಗ ಮುಂದೆ 1881 ಸೆನ್ಸಸ್ ಬಂತು. ಅವಲ್ಲಿ ಕೆಲವು ಅಧ್ವಾನಗಳು ನಡೆದು ಹೋದವು. ಆ ಅಧ್ವಾನ ಏನು ಅಂತಂದರೆ 81 ಸೆನ್ಸಸ್ ಮಾಡೋ ಹೊತ್ತಿಗೆ ಮೈಸೂರು ರಾಜ್ಯದ ಆಡಳಿತವನ್ನು ಮಹಾರಾಜರಿಗೆ ಕೊಟ್ಟಿದ್ದರು. ಬ್ರಿಟಿಷ್ ಇರಲಿಲ್ಲ ಆಗ. ಬ್ರಿಟಿಷ್ ಇದ್ದಾಗ ಸ್ವತಂತ್ರ ಧರ್ಮ ಆಗಿತ್ತು. ಮುಂದೆ 1881 ಮೈಸೂರು ರಾಜರಿಗೆ ಆಡಳಿತ ಬಂದಾಗ ಆಡಳಿತ ಚುಕ್ಕಾಣಿ ಹಿಡಿದಂಥವರು ಆಗ ಸಿ ರಂಗಚಾರ್ಲು ಅಂತ ಇದ್ದರು. ಅವರು ತಮಿಳುನಾಡುದವರು, ಬ್ರಾಹ್ಮಣರು. ಆವಾಗ ಅವರು ಏನು ಮಾಡಿಬಿಟ್ರು, ಈ ಸ್ವತಂತ್ರ ಧರ್ಮ ಆಗಿದ್ದಂಥ ಲಿಂಗಾಯತವನ್ನು ಅಲ್ಲಿಂದ ತೆಗೆದುಬಿಟ್ಟು ಹಿಂದೂ ಧರ್ಮದ ಶೂದ್ರ ಕೆಟಗರಿಯಲ್ಲಿ ಹಾಕಿಬಿಟ್ರು. ಓಕೆ. ಅದೇ ರೀತಿ ಜೈನರನ್ನು ತೆಗೆದು ಹಿಂದೂ ಧರ್ಮದ ಬ್ರಾಹ್ಮಣರ ಕೆಳಗಿನ ಹಂತದಲ್ಲಿ ಬ್ರಾಹ್ಮಣರು ಕೂಡ ಬಟ್ ಅವ್ರ ಕೆಳಗಿನ ಹಂತದಲ್ಲಿ ಹಾಕಿದರು. ಬೌದ್ಧ ಧರ್ಮವನ್ನು ಬಿಟ್ಬಿಟ್ರು ಅವರು. ಇದು ಸ್ಥಿತ್ಯಂತರ ಆಗಿದ್ದು 81. ಅದು ರಿಪೋರ್ಟ್ ಬಂದಿದ್ದು 83. ಆಮೇಲೆ ಬರ್ತಾ ಇರುವಾಗ ಮೈಸೂರಿನ 8 ಜಿಲ್ಲೆಗಳಿರ್ತಕ್ಕಂಥ ಎಲ್ಲ ಲಿಂಗಾಯತರು ವೀರಶೈವರು ಕೂಡ್ಕೊಂಡೆ ನಾವು ಶೂದ್ರರಲ್ಲ, ನಾವು ಹಿಂದೂಗಳಲ್ಲ. ಆದ್ದರಿಂದ ಹಿಂದೂಗಳು ಅನ್ಬೇಕಾದ್ರೆ ನಾವು ಬ್ರಾಹ್ಮಣರನ್ನು ತಗೊಳ್ಬೇಕು, ನಾವು ವೀರಶೈವ ಬ್ರಾಹ್ಮಣರು ಅಂತ ಚಾಲೂ ಮಾಡಿದ ವರ್ಡು ಹುಟ್ಟಿಕೊಂಡಿದ್ದು ಆಗ. ವೀರಶೈವ ಬ್ರಾಹ್ಮಣರು ಎಲ್ಲಿ 1881 ಜನಗಣತಿ ಆಗಿ ರಿಪೋರ್ಟ್ ಬಂದ ಮೇಲೆ ಅಪಮಾನ ಆಯಿತು ಸಮಾಜಕ್ಕೆ, ಶೂದ್ರದ್ದು ಮಾಡಿದರು ಅಂತ ತಿಳ್ಕೊಂಡು ಗಲಾಟೆ ಚಾಲೂ ಆಗಿದ್ದು 1885 ಸುಮಾರಿಗೆ. ಅದು ಮುಂದುವರೆದು 1891 3ನೇ ಸೆನ್ಸಸ್ ಬಂತು. ಆವಾಗ ನೀವು ನಮಗೆ ಹಿಂದಿನ ಸೆನ್ಸಸ್ನಲ್ಲಿ ಅಪಮಾನ ಮಾಡಿದಿರಿ, ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ತಿಳ್ಕೊಂಡು ಇಡೀ ರಾಜ್ಯ ತುಂಬಿದಂಥ ಲಿಂಗಾಯತರು ಮೈಸೂರು ರಾಜ್ಯದಲ್ಲಿ, ದಕ್ಷಿಣ ಕರ್ನಾಟಕ 50 ಜಿಲ್ಲೆಗಳಲ್ಲಿ ಅವರು ಎಲ್ಲರೂ ಈ 1891 ಜನಗಣತಿಯನ್ನು ಬಹಿಷ್ಕಾರ ಹಾಕಿಬಿಟ್ರು, ಹೋಗಲಿಲ್ಲ. 3-4 ತಿಂಗಳು ತಡವಾಗಿ ಹೋಯಿತು ಜನಗಣತಿ ಚಾಲೂ ಆಗೋದು. ಇಡೀ ರಾಜ್ಯ ತುಂಬಿದೆಲ್ಲ, ಭಾಳ ಮಠಗಳಿದ್ವಾಗೆಲ್ಲ ಮೈಸೂರು ರಾಜ್ಯದಲ್ಲಿ. ಆಮೇಲೆ ದುರಂತಗಳಾಯ್ತು, ಮೇಲೆ ಬರ್ತೀನಿ. ಆವಾಗ ರಾಜರಿಗೆ ಗೊತ್ತಾಗ್ಬಿಡ್ತು, ಇದು ಏನು ಮಾಡಿದ್ರು ಬಗ್ಗೋದಿಲ್ಲ, ಸ್ವಾಮಿಗಳದು ಜೋರಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಏನು ಮಾಡಿದ್ರು, ಶೂದ್ರರಿಂದ ತೆಗೆದು ಹಾಕಿದರು.